Hello everyone, welcome back to my YouTube channel. Today we are discussing pattern of the question paper. Subject is maths. Question paper pattern ಹಿಂಗದ ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡ್ಯಾರ, ಎಷ್ಟು ಮಾರ್ಕ್ಸಿನ ಕ್ವಶನ್ ಕೇಳತ್ತಾರ, ಎಷ್ಟು ಸೆಟ್ ಅವ ಕ್ವಶನ್ಸ್ದು, ಚಾಯ್ಸ್ ಎಷ್ಟವ, ಎರದಾಗ ಚಾಯ್ಸ್ ಇಲ್ಲ ಅಂತ ಡಿಸ್ಕಸ್ ಮಾಡ್ಲತ್ತೀವ್ರಿ. ಫಸ್ಟ್ ಪಾರ್ಟ್ದಾಗ ಇದು ಎಷ್ಟು ಪಾರ್ಟಾಗಿ ಡಿವೈಡ್ ಮಾಡ್ಯಾರ ಮ್ಯಾಥ್ಸ್ ಕ್ವಶನ್ ಪೇಪರ್ ಅಂದ್ರೆ 5 ಪಾರ್ಟ್ ರೀ. ಪಾರ್ಟ್ ಎ ಬಿ ಸಿ ಡಿ ಆ್ಯಂಡ್ ಇ. ಟೈಪ್ ಆಫ್ ಕ್ವಶನ್ ಅಂದ್ರೆ ಎಷ್ಟು ಮಾರ್ಕ್ಸಿನ ಕ್ವಶನ್ ಅವ, 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್. ನಂಬರ್ ಆಫ್ ಕ್ವಶನ್ಸ್ ಟು ಬಿ ಸೆಟ್. ಈಗ ಪಾರ್ಟ್ ಎದಾಗ 1 ಮಾರ್ಕ್ಸಿನ ಕ್ವಶನ್ ಅವ, ಇವು ಎಷ್ಟವ ಅಂತ ನಂಬರ್ ಆಫ್ ಕ್ವಶನ್ಸ್ ಟು ಬಿ ಸೆಟ್ ಅಂತಾರೆ. ನಂಬರ್ ಆಫ್ ಕ್ವಶನ್ ಟು ಬಿ ಆನ್ಸರ್ಡ್. ಈಗ ಔಟ್ ಆಫ್ 20ದಾಗ ಎಷ್ಟು ಕ್ವಶನ್ ಆನ್ಸರ್ ಮಾಡಬೇಕು, ಟೋಟಲ್ ಮಾರ್ಕ್ಸ್ 3 ಮಾರ್ಕ್ಸ್. ಸೊ ಪಾರ್ಟ್ ಎದಾಗ ಮ್ಯಾಥ್ಸ್ ಕ್ವಶನ್ ಪೇಪರ್ದಾಗ 1 ಮಾರ್ಕ್ಸ್ ಕ್ವಶನ್ ಎಷ್ಟವ ಅಂದ್ರೆ 20 ಅವ ರೀ. ಇದ್ರಾಗ 15 MCQ ಅವ, 5 fill in the blanks ಅವ. ಸೊ 15 + 5 20. ನಂಬರ್ ಆಫ್ ಕ್ವಶನ್ ಟು ಬಿ ಆನ್ಸರ್ಡ್ ಔಟ್ ಆಫ್ 15 MCQ ಆನ್ಸರ್ ಮಾಡ್ಬೇಕ್ರಿ, 5 fill in the blanks ಇವನು. ಇದಾಗ ಚಾಯ್ಸ್ ಇಲ್ಲ. ಸೊ 20 ಕ್ವಶನ್ಸಾಗ 20 ಆನ್ಸರ್ ಮಾಡಲೇಬೇಕು. ಸೊ ಟೋಟಲ್ ಮಾರ್ಕ್ಸ್ 1 ಮಾರ್ಕ್ಸಿನ 20 ಕ್ವಶನ್ ಅವ ಅಂದ್ರೆ 20 ಮಾರ್ಕ್ಸ್ ರೀ. ರಿಮಾರ್ಕ್ಸ್ ಕಂಪಲ್ಸರಿ ಪಾರ್ಟ್, MCQ ಪ್ಲಸ್ fill in the blanks. ಪಾರ್ಟ್ ಬಿ ಇದಾಗ 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವೆ ರೀ. ಎಷ್ಟು ಕ್ವಶನ್ ಇರ್ತಾವೆ 2 ಮಾರ್ಕ್ಸಿಂದ ಅಂದ್ರೆ 9 ಕ್ವಶನ್ ಇರ್ತಾವೆ. ಇದಾಗ ಎಷ್ಟು ಆನ್ಸರ್ ಮಾಡಬೇಕು ಅಂದರೆ 6 ಕ್ವಶನ್. ಸೊ 2 ಮಾರ್ಕ್ಸಿನ 9 ಕ್ವಶನ್ ಅಂದರೆ ಟೋಟಲ್ 18 ಮಾರ್ಕ್ಸ್. ಇದಾಗ ಬರೀ ಆನ್ಸರ್ ಮಾಡೋದು 6. ಸೊ 2 × 6 12. ಇದಾಗ ಎಷ್ಟು ಚಾಯ್ಸ್ ನೀವು ಬಿಡ್ಲತ್ತೀರಂದ್ರೆ 3. 9 ಕ್ವಶನ್ದಾಗ ನೀವು 6 ಬರ್ದ್ರು 3 ಬಿಟ್ಟರೆ ನಡೀತದೆ. ಬಟ್ ಇಲ್ಲಿ MCQದಾಗ ಮತ್ತು fill in the blanksನಾಗ ಹಂಗಿರಲ್ಲ. ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್, ಟೋಟಲ್ 9 ಕ್ವಶನ್, ಅದಾಗ 6 ಆನ್ಸರ್ ಮಾಡಬೇಕು. ಸೊ 9 × 3 27 ಮಾರ್ಕ್ಸಿಂದ ಇರ್ತಾವ. ಇದಾಗ ಓನ್ಲಿ 6 ಆನ್ಸರ್ ಮಾಡಬೇಕು. ಸೊ 3 ಮಾರ್ಕ್ಸ್ ಕ್ವಶನ್ದಾಗ 18 ಮಾರ್ಕ್ಸ್ ಬರ್ತಾವೆ ಟೋಟಲ್. ಪಾರ್ಟ್ ಡಿದಾಗ 5 ಮಾರ್ಕ್ಸಿನ ಕ್ವಶನ್ ಬರ್ತಾವೆ ರೀ. ಟೋಟಲ್ 7 ಕ್ವಶನ್ ಬರ್ತಾವೆ. ಇದಾಗ 4 ಆನ್ಸರ್ ಮಾಡಬೇಕು. ಸೊ 7 × 5 35 ಮಾರ್ಕ್ಸ್ ಟೋಟಲ್. ಇದಾಗ ಆನ್ಸರ್ ಮಾಡೋದು ಓನ್ಲಿ 20 ಮಾರ್ಕ್ಸಿನ 4 ಕ್ವಶನ್. ಇವು ರಿಮಾರ್ಕ್ಸ್ನಾಗ ಏನು ಕೊಟ್ಟಾರಂದ್ರೆ ಇವು 7 ಕ್ವಶನ್ ಇವು ಇಷ್ಟೇ ಚಾಪ್ಟರ್ದಂದು ಬರ್ತಾವೆ. ಇವಿಷ್ಟು ಮಾಡ್ರೆ ಸಾಕು. ಉಳಿದು ಚಾಪ್ಟರ್ದಂದು 5 ಮಾರ್ಕ್ಸಿನ ಕ್ವಶನ್ ಬರಲ್ಲ. ಬ್ಲೂ ಪ್ರಿಂಟ್ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ. ಫಸ್ಟ್ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್, ಸೆಕೆಂಡ್ ಮ್ಯಾಟ್ರಿಸಸ್, ಥರ್ಡ್ ಡೆಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ, ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಆ್ಯಂಡ್ ಡಿಫ್ರೆನ್ಷಿಯಲ್ ಇಕ್ವೇಷನ್. ಇಷ್ಟು ಚಾಪ್ಟರ್ದಾಗ 7 ಚಾಪ್ಟರ್ದಾಗ 5 ಮಾರ್ಕ್ಸಿನ ಕ್ವಶನ್ ಬರ್ತಾವೆ. ಅಂದ್ರೆ ಈ ಚಾಪ್ಟರ್ದಾಗ ಒಂದೊಂದು ಕ್ವಶನ್ ಬರ್ತಾವೆ 5 ಮಾರ್ಕ್ಸಿನ. ಬೇರೆ ಚಾಪ್ಟರ್ದನ್ನು ಕೇಳಲ್ರಿ. ಇಷ್ಟೇ ಮಾಡ್ರೂ ಇದ್ದಾಗ 5 ಮಾರ್ಕ್ಸಿನ ಸ್ಕೋರ್ ಮಾಡ್ಬೋದು. ಪಾರ್ಟ್ ಇದಾಗ 6 and 4 ಮಾರ್ಕ್ಸ್ ಕ್ವಶನ್ಸ್. ಪಾರ್ಟ್ ಇದಾಗ ಒಂದು 6 ಮಾರ್ಕ್ಸಿನ ಕ್ವಶನ್ ಬರ್ತದೆ ರೀ, ಒಂದು 4 ಮಾರ್ಕ್ಸಿನ ಕ್ವಶನ್ ಬರ್ತಾವೆ. ಆ 6 ಮಾರ್ಕ್ಸಿನ ಕ್ವಶನ್ 2 ಇರ್ತಾವೆ, 4 ಮಾರ್ಕ್ಸಿನ ಕ್ವಶನ್ 2 ಇರ್ತಾವೆ. ಎರಡಕ್ಕೆ ಚಾಯ್ಸ್ ಇರ್ತಾವೆ. ಸೊ ನಂಬರ್ ಆಫ್ ಕ್ವಶನ್ ಟು ಬಿ ಸೆಟ್ 6 ಮಾರ್ಕ್ಸಿಂದ 2 ಕ್ವಶನ್, 4 ಮಾರ್ಕ್ಸಿಂದ 2 ಕ್ವಶನ್. ಇದಾಗ ಎಷ್ಟು ಆನ್ಸರ್ ಮಾಡಬೇಕು, 6 ಮಾರ್ಕ್ಸಿನ ಒಂದು, 4 ಮಾರ್ಕ್ಸಿನ ಒಂದು. ಸೊ 6 × 2 6 ಮಾರ್ಕ್ಸಿನ ಕ್ವಶನ್ 2 ಅವ, ಟೋಟಲ್ 12 ಮಾರ್ಕ್ಸ್. ಇದಾಗ ನೀವು ಎಷ್ಟು ಆನ್ಸರ್ ಮಾಡಬೇಕು, ಓನ್ಲಿ 1. 4 ಮಾರ್ಕ್ಸಿನ 2 ಕ್ವಶನ್ ಅವ, ಇದಾಗ ಓನ್ಲಿ 1 ಆನ್ಸರ್ ಮಾಡಬೇಕು. ಇವನು ಕಂಪಲ್ಸರಿ ಇದೇ ಚಾಪ್ಟರ್ದಂದು ಬರ್ತಾವೆ. ಇವು 4 ಚಾಪ್ಟರ್ದಂದು. ಒಂದು ಇಂಟಿಗ್ರಲ್ಸ್, ಲೀನಿಯರ್ ಪ್ರೋಗ್ರಾಮಿಂಗ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ, ಡೆಟರ್ಮಿನೆಂಟ್ಸ್. ಇವು 4 ಚಾಪ್ಟರ್ದ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಇಲ್ಲಿ 10 ಮಾರ್ಕ್ಸ್ ಬರ್ತದೆ ನಿಮ್ಗೆ. ಮತ್ತು ಬೇರೆ ಚಾಪ್ಟರ್ದಂದು ಕೇಳಲ್ರಿ 6 ಮತ್ತು 4 ಮಾರ್ಕ್ಸಿಂದು. ಮತ್ತು 5 ಮಾರ್ಕ್ಸಿನ ಕ್ವಶನ್ ಇವು 7 ಮಾಡಿದ್ರೆ ಅಂದ್ರೆ ನಿಮ್ಗೆ ಇಲ್ಲಿ 20 ಮಾರ್ಕ್ಸ್ ಬರ್ತಾವೆ. 20 + 10 30. ಟೋಟಲ್ ಮ್ಯಾಥ್ಸ್ ಎಷ್ಟು ಮಾರ್ಕ್ಸಿನ ಕ್ವಶನ್ ಪೇಪರ್ ಇರ್ತದೆ ಅಂದ್ರೆ 21 ಮಾರ್ಕ್ಸಿನ ಕ್ವಶನ್, 2 ಮಾರ್ಕ್ಸಿನ ಕ್ವಶನ್ 18 ಹೇಳಿ. 20 + 18 38. 38 + 27 65. 65 + 35 70. 100. 100 + 12 112. 100 + 12 112. 112 + 8 120. ಟೋಟಲ್ ಮ್ಯಾಥ್ಸ್ ಕ್ವಶನ್ ಪೇಪರ್ 120 ಮಾರ್ಕ್ಸ್ ಕ್ಯಾರಿ ಮಾಡ್ತದೆ ನೋಡ್ರಿ. ಇದಾಗ ಬರೀ ನೀವು
80 ಮಾರ್ಕ್ಸಿನ ಬರೆಯೋದಿರ್ತದೆ. ಏನಾರೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಎವ್ರಿ ಒನ್.